ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಖುಷಿ ಮಾತಾಡ್ತಾ ಇರೋದು. ಇವತ್ತು ನಾನು ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವತ್ತಿನ ರೆಸಿಪಿ ಹೆಸರು ಕಾಳು ಹುಳಿ ಹುರಿದು ಹೆಸರು ಕಾಳು ಹುಳಿ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ನೆನೆಸ್ಕೊಂಡಿರೋಂಥ ಹುಣಸೆಹಣ್ಣು ಸ್ವಲ್ಪ, ನಿಂಬೆಹಣ್ಣು ಗಾತ್ರ, 5-6 ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಕೊಬ್ಬರಿ ತುರಿ ಇಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಮಿಕ್ಸಿ ಜಾರ್ಗೆ ಇವಾಗ ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ನೆನೆಸಿಟ್ಕೊಂಡಿರೋಂಥ ಹುಣಸೆಹಣ್ಣು, ಒಂದು ಚಿಕ್ಕ ಸೈಜ್ ಟೊಮೊಟೊ 4 ಪೀಸ್ ಮಾಡಿ, ಒಂದು 8 ಪೀಸ್ ಮಾಡಿದ್ದೀನಿ. ಒಂದೇ ಒಂದು ಚಿಕ್ಕ ಟೊಮೊಟೊ ತೊಗೊಳ್ಳಿ, ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕೊಬ್ಬರಿ ತುರಿ, ಅದಾದಮೇಲೆ ಇವಾಗ ಕೊಬ್ಬರಿ ತುರಿ ಹಾಕಿದ್ದಾದಮೇಲೆ ಕಾಳು ಆ್ಯಡ್ ಮಾಡ್ಕೊಳಲ್ಲ. ಇಲ್ಲಿ ಬರೀ ನಾನು ಹಾಕಿರೋಂಥ ಇಂಗ್ರೀಡಿಯೆಂಟ್ಸಲ್ಲೇ ಮಸಾಲೆ ರೆಡಿ ಮಾಡ್ಕೊಬೇಕು. ಇನ್ನು ಸಾಂಬಾರು ಪುಡಿ, ಇದು ಚಿಕ್ಕದು ಒಂದು 3 ಟೇಬಲ್ ಸ್ಪೂನು ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಅಷ್ಟೇ ಇಟ್ಕೊತೀನಿ. ಹೆಸರು ಕಾಳು ಈ ಕಂಟೆಸ್ಟೆಂಟಿಯಲ್ಲಿ ಹುರ್ಕೊಂಡಿರಬೇಕು. ಇವಾಗ ಒಗ್ಗರಣೆ ಕೊಡ್ತೀನಿ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಹಾಕಲ್ಲ, ಈರುಳ್ಳಿ, ಸಾಸಿವೆ, ಕರಿಬೇವು ಸೊಪ್ಪು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ. ರುಬ್ಕೊಂಡಿರೋಂಥ ಮಸಾಲೆ ಈ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹಸಿ ಗಟ್ಟೋಗೋ ಗಂಟ ಕುದಿಬೇಕು. ಅದು ಸ್ವಲ್ಪ ಉಕ್ಕು ಬರೋ ತನಕ, ಒಂದು ಉಕ್ಕು ಬರೋ ತನಕ ಹಸಿಗಟ್ಟು ಹೋಗಿರಲ್ಲ, ಹಂಗಾಗಿ ಒಂದು ಉಕ್ಕು ಬರೋ ತನಕ ಚೆನ್ನಾಗಿ ಕುದಿಸ್ಬೇಕು. ಹೈ ಫ್ಲೇಮಲ್ಲೇ ಕುದಿಸಿ, ಅದಾದಮೇಲೆ ನಾನು ಇದ್ರಿಗೆ ತಕ್ಕಂಗೆ, ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮರಳ್ತಾ ಇದೆ, ನೋಡ್ತಾ ಇದ್ದೀರಾ ಸಾರು. ಮರಳೋವಾಗ ಹೆಸರು ಕಾಳು ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೋಬೇಕು. ಅದಾದಮೇಲೆ ಇವಾಗ ಸಾಂಬಾರು ರೆಡಿ ಆಯಿತು. ನೀವು ಮಾಡ್ಕೊಳ್ಳಿ, ಯೂಸ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.